ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾ ರೆಡ್ಡಿರವರ ಚುನಾವಣಾ ಪ್ರಚಾರಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಹಾಗೂ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು, ಮಾಜಿ ಶಾಸಕರಾದ ಆರ್.ವಿ. ದೇವರಾಜ್ರವರು ಸಾವಿರಾರು ಕಾರ್ಯಕರ್ತರೊಂದಿಗೆ ರ್ಯಾಲಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಮುತ್ಯಾಲಪ್ಪರವರ ನೇತೃತ್ವದಲ್ಲಿ ಡೈರಿ ಸರ್ಕಲ್ನಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರಿ ಮುತ್ಯಾಲಪ್ಪರವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಹಾರ ಹಾಕುವ ಮೂಲಕ ಜೈಕಾರ ಕೂಗಿ ಪ್ರಚಾರವನ್ನು ಅದ್ದೂರಿಯಾಗಿ ಮಾಡಲಾಯಿತು. ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಸಂತೋಷ ದಿನ. ಯಾಕಂದರೆ 2017ರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ನೇರವೇತನ ಕೊಡಿಸಿದ್ರು. ಹಾಗೂ ಈಗ ಎಲ್ಲರೂ ಕಾಯಂ ಮಾಡ್ತೀವಿ ಅಂತ ಹೇಳಿದರು. ಅಧಿವೇಶನದಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಈಗ ಅಧಿಕಾರಿಗಳು ನಮಗೆ ಕಾಯಂ ಮಾಡೋಕ್ಕೆ ಒಂದು ಮನವಿ ಇದು ಕೊಡ್ತಾರೆ, ಏನಪ್ಪ ಅಪ್ಲಿಕೇಶನ್ನು. ಅದು ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಆದರೆ ಅಧಿಕಾರಿಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾವ್ರೆ. ಏನಂದರೆ ನಮ್ಮ ಬಡವರಿಗೆ, ನಮ್ಮ ಪೌರ ಕಾರ್ಮಿಕರಿಗೆ, ನಮ್ಮ ನೇರವೇತನ ಪೌರ ಕಾರ್ಮಿಕ ಕಾಯಂ ಆಗಿದ್ರೆ ಅವ್ರಿಗೇನೋ ಕೆಲವ್ರಿಗೆ ಅದನ್ನು ಹೊಟ್ಟೆ ಉರಿದಂಗಿದೆ. ಆದರೆ ದೊಡ್ಡ ದೊಡ್ಡ ಕಮಿಷನರ್ ಆಗಲಿ ಮತ್ತು ಜಂಟಿ ಆಯುಕ್ತರಾಗಲಿ ಹಾಗೂ ಮೈಂಡ್ ಹೇಳ್ಬೇಕಂದ್ರೆ ನಮ್ಮ ಸಿದ್ದರಾಮಯ್ಯರಾಗಲಿ, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಲಿ ಹಾಗೂ ರಾಮಲಿಂಗೇಗೌಡರಾಗಲಿ, ಜಾರ್ಜ್ ಆಗಲಿ ಹಾಗೂ ನಮ್ಮ ದಿನೇಶ್ ಗುಂಡೂರಾವರಾಗಲಿ, ಇವರೆಲ್ಲ ಬಡವ್ರಿಗೆ ಒಳ್ಳೇದು ಮಾಡಬೇಕಂತ ಒಂದು ಆಸೆ ಜಮೀರ್ ಅಹಮದ್ ಆಗಲಿ. ಅದೇ ಥರ ನಮ್ಮ ನೇರವೇತನ ಪೌರ ಕಾರ್ಮಿಕರು ಸುಮಾರು 20 ವರ್ಷದಿಂದ 22 ವರ್ಷದಿಂದ ಇದೇ ಕೆಲಸದಲ್ಲಿ ಇದೇ ಜೀವನ ಮಾಡಿಕೊಂಡು ಇವಾಗ 30 ವರ್ಷವರೆಗೂ ಆಯಿತು. ನಮಗೊಂದು ಆಸೆ ಏನಂದರೆ ಈ ಎಲೆಕ್ಷನ್ ಒಳಗಡೆ ಕಾಯಂ ಆಗುತ್ತಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಅಪ್ಲಿಕೇಶನ್ ಬಿಟ್ಟವ್ರೆ. ಅಷ್ಟು ಬೇಗ ನಮ್ಮ MP ಎಲೆಕ್ಷನ್ ಬಂದುಬಿಡ್ತು. ಯಾಕಂದರೆ ಅದರಿಂದ ನಮ್ಮದು ಸ್ಟಾಪ್ ಆಗಿದೆ. MP ಎಲೆಕ್ಷನ್ ಆದ ತಕ್ಷಣ ನಮ್ಮೆಲ್ರಿಗೂ ಕಾಯಂ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಅಂತ ನಾವು ಎಲ್ಲರೂ ನಂಬಿದ್ದೀವಿ. ಸಿದ್ದರಾಮಯ್ಯ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ವಿ, ಹಾಗೂ ರಾಮಲಿಂಗೇಗೌಡರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ, ಹಾಗೂ ನಮ್ಮ ಡಿ.ಕೆ. ಶಿವಕುಮಾರ್ಗೆ ಧನ್ಯವಾದ, ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಧನ್ಯವಾದ, ಹಾಗೂ ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಈಗ ದಕ್ಷಿಣ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಾಗಿ ಮಹಿಳೆಗೆ ಕೊಟ್ಬಿಟ್ಟು ಸೌಮ್ಯಾ ರೆಡ್ಡಿ ಮೇಡಮ್ಗೆ ಮಹಿಳೆ ಲೇಡೀಸ್ ಕೊಟ್ಟಿದ್ದರಿಂದ ಕಾಂಗ್ರೆಸ್ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ನಾವು ಸುಮಾರು 2 MP 3 MP ನಾವು ಮಾಡಿದ್ದೀವಿ ಎಲೆಕ್ಷನು. ಆದರೆ ಯಾವ MP ಅವರು ನಮ್ಮ ಈ ಸುತ್ತಮುತ್ತ ಏರಿಯಾಗಳಿಗಾಗಲಿ ಕಾರ್ಯಕ್ರಮಗಳಾಗಲಿ ಆಗಮಿಸಿಲ್ಲ. ಆದ್ದರಿಂದ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿರೋ ಜನ
ಇವಾಗಲೂ ತಿಳ್ಕೊಂಡಿದ್ದಾರೆ. ಎಲ್ಲರೂ ಬುದ್ಧಿವಂತರೇ, ಯಾರು ಅಪಬುದ್ಧಿವಂತರಿಲ್ಲ. ಈಗ ಎಲ್ರಿಗೂ ಗೊತ್ತು ನಮ್ಮ ಸೋಮ್ಯಾರೆಡ್ಡಿ ಮೇಡಮ್ನ ಗೆಲ್ಲಿಸಿದ್ರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ ಅಂತ ಎಲ್ರಿಗೂ ಒಂದು ವಿಚಾರವಾದ ಸಂತೋಷ ಇದೆ. ಯಾಕಂದರೆ 5 ಗ್ಯಾರಂಟಿಗಳು ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಯಾವುದು ಮಿಸ್ ಆಗಿಲ್ಲ, ಎಲ್ಲ ಮಾಡೋರೆ. ಅದೇ ಥರ ಇದು ನಮ್ದು 6 ಗ್ಯಾರಂಟಿ ನಮ್ಮ ನೇರವೇತನ ಪೌರಕಾರ್ಮಿಕರೆಲ್ಲ ಕಾಯಂ ಮಾಡಬೇಕಂತ ಮತ್ತೊಂದು ಸರಿ ಕೈ ಎತ್ತಿ ಮುಗಿತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ.